ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಿದ್ದೀನಿ 2 ಡೇಸು. ಬಿಕಾಸ್ ಸಂಜು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಏನೋ ಕೆಲಸದ ಮೇಲೆ. ಸೊ ಅವನು 2 ಡೇಸ್ ಬರೋದಿಲ್ಲ. ಸೊ ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ. ಹೆಂಗಿದ್ರು ಅರ್ಷಿ ಮತ್ತು ಹೇಮ ಎಲ್ಲರೂ ಮೀಟ್ ಮಾಡೋಣ ಅಂತ ಅಂದ್ಕೊಂಡು ಸಂಜುನು ಕೂಡ ನೋಡಿ ರೆಡಿಯಾಗಿದ್ದಾನೆ, ಹೊರಡ್ತಾ ಇದ್ದಾನೆ. ಇವಾಗ ಕಟಿಂಗ್ ಬಿಯರ್ಡ್ ಎಲ್ಲ ತೆಗೆಸ್ಬಿಟ್ಟು ಅವ್ನು ನೋಡಿ, ಅದು ವಿಡಿಯೋ ಇದೆ, ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನಾನು ಬಸ್ಸಲ್ಲಿ ಹೋಗ್ತೀನಿ. ಸಂಜು ಗಾಡೀಲಿ ಹೊರಡ್ತಾ ಇರೋದು, ಅವನು ಅವ್ನ ಫ್ರೆಂಡ್ಸು. ಸೊ ನಾನು ಬಸ್ಸಲ್ಲಿ ಹೊರಡ್ತಾ ಇರೋದು. ಎಲ್ಲ ಇಟ್ಕೊಂಡಾಯ್ತಾ? ನೀನೇ ತಗೋಗು, ನಾನು ಹೆಂಗಿದ್ರು ಬಂದರೂ ನೀನೇ ಬರಬೇಕಲ್ವ. ಉಜ್ಜೀವನ್ ನಾನು ಎತ್ಕೊಂಡು ಹೋಗ್ಲಾ, ನಾನು ಆಪ್ರೇಟ್ ಮಾಡ್ಕೊಳ್ಳ. ಅಲ್ಲೂ ಕೇರ್ನಗರದಲ್ಲೂ ಉಜ್ಜೀವನ್ ಬ್ಯಾಂಕ್ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲಿ ಕೇಳ್ಬಿಟ್ಟು ಮಾಡಿಸ್ಕೋಬೋದು. ಎರಡು ನಂದೇನಾ? ಏಯ್ ಇದೆ ಅಂತ ನಂದಲ್ಲ ಇದು. ಗೈಸ್ ನೋಡಿ, ಅಮ್ಮ ಮನೆ ಹತ್ರ ಇದ್ರೆ ಎಷ್ಟು ಬೆನಿಫಿಟ್ಸ್ ಅಂತ. ಗೈಸ್ ಇನ್ನೊಂದು, ನಾನು ಬೆಂಗಳೂರಲ್ಲಿದ್ದಾಗೂ ನಾನು ಹಂಗೆ ಮಾಡ್ತಾಯಿದ್ದೆ. ಸುಮಾರು ಸಲ ಮಂತ್ಲಿ 1 ಟೈಮ್ ಆದರೂ ಬರ್ತಾನೆ ಇದ್ದೆ ನಾನು. ಗುರ್ತಿಸ್ತಾ ಇದೆಯಲ್ಲ ಕಪಿ. ಎತ್ಕೋ ನಾನು ಎತ್ಕೊಳ್ಳಿ. ಗೈಸ್ ಇವಾಗ ನಾವು ಸಬರ್ ಬಸ್ ಸ್ಟಾಪ್ ಹೊರಡ್ತಾ ಇದ್ದೀವಿ. ಸಂಜು ಹಂಗೆ ಡ್ರಾಪ್ ಮಾಡಿ ನಾನು ಹಂಗೆ ಹೊರಡ್ತೀನಿ ಅಂದರು. ಸೊ ಹಾಗಾಗಿ ನಾನು ಕೂಡ ಹೊರಡ್ತಾ ಇದ್ದೀನಿ. 2 ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗಬೇಕು ಅಂದರೆ ಹೆಲ್ಮೆಟ್ ಬೇಕೇ ಬೇಕು. ಆ್ಯಂಡ್ ಇನ್ನೊಂದು ಸಂಜುನು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ರಲ್ಲ, ಸೊ ಅವ್ರ ಫ್ರೆಂಡ್ಗೂ ಬೇಕು. ಸಂಜು ಇವಾಗ ನನ್ನ ಸಬರ್ ಹತ್ರ ಡ್ರಾಪ್ ಮಾಡಿದ್ರು. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ತೆಗಿತಿದ್ದಾರೆ. ಬಟ್ ಮತ್ತೆ ಹಾಕೋಬೇಕಲ್ಲ ಅಂದ್ಬಿಟ್ಟು ಹಂಗೆ ಹಾಕೋಬಿಟ್ಟು, ಅದಕ್ಕೆ ನಂಗೆ ಹಾಕೋಬೇಡ, ಚೆನ್ನಾಗಿ ಕಾಣಿಸಲ್ಲ, ತೆಗಿ ಅಂದ್ಕೊಂಡು ರೇಗಿಸ್ತಾ ಇದ್ದೆ. ಅಯ್ಯೋ ಮಾಡು, ಇನ್ನೇನು ಹೊರಡ್ತೀನಲ್ಲ ಅಂತ ಹೇಳ್ತಾ ಇದ್ರು ಅವರು. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಲ್ಲ ಅಮ್ಮ ಮನೆ ಹತ್ರ. ಆ್ಯಂಡ್ ನಾನು ಹಂಗೆ ಸಂಜುಗೆ ಹುಷಾರಾಗಿ ಹೋಗು, ಗಾಡಿ ಸ್ಪೀಡಾಗಿ ಓಡಿಸ್ಬೇಡ, ಆಪೋಸಿಟಲ್ಲೂ ಸ್ಪೀಡಾಗಿ ಬರ್ತಾ ಇರ್ತಾರೆ, ಹುಷಾರು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಇವಾಗ. ಸೊ ಆಮೇಲೆ ಬಾಯ್ ಮಾಡಿದವರು ಹೊರಟ್ರು. ನಾನಿವಾಗ ಸಬರ್ ಬಸ್ ಸ್ಟಾಪ್ಗೆ ಇದ್ದೀನಿ. ಸಬರ್ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಸ್ಕೊಂಡಿದ್ದೀನಿ. ಏನಂತಂದರೆ ನಾನು ಮುಂಚೆ ಬಂದಾಗ 6 ಗೇಟಿಗೆ ಡ್ರಾಪ್ ಮಾಡಿಸ್ಕೊತಿದ್ದೆ, ಯಾಕಂದರೆ 6 ಗೇಟಿಂದ ಹೋಗ್ತಾ ಇದೆ. ಬಟ್ ಇವಾಗ ಸಬರ್ಗೆ ಬಂದಿದ್ದೀನಿ. ಸಬರಲ್ಲಿ ಅಂದರೆ ಫುಲ್ ಖಾಲಿ ಬಸ್ಸೇ ಬರೋದು. 6 ಗೇಟಲ್ಲಾದರೆ ಜನ ಇರ್ತಾರೆ. ಪೊಲೀಸವ್ರು ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ರು. ಸೊ ಏನು ವೀಡಿಯೋ ಮಾಡ್ತಿದ್ದಾರೆ ಏನು ಅಂತ ಅಂದ್ಕೊಂಡು, ಅಂದರೆ ಏನೂ ಕೇಳಲಿಲ್ಲ. ಪಬ್ಲಿಕಲ್ಲೆಲ್ಲ ಥರ ವೀಡಿಯೋ ಮಾಡೋದೆಲ್ಲ ಏನೂ ಕೇಳಲ್ವಲ್ಲ, ಸೊ ಏನೂ ಕೇಳಲಿಲ್ಲ ಅವರು. ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ, ಅಂದರೆ ನನ್ನ ಸ್ಟಾಪ್ಗೆ. ಹಂಗೂ ನನಗೆ ಫುಲ್ಲು ಖಾಲಿ ಇರೋ ಬಸ್ಸೇ ಸಿಕ್ತು. ನೋಡ್ತಾ ಇರ್ಬೋದು ನೀವು. ನಾನು ಹಂಗೂ ಈಚೆನೇ ನಿಂತಿದ್ದೆ, ನಾನು ಅತ್ತೇ ಇರಲಿಲ್ಲ. ಫುಲ್ಲು ಖಾಲಿ, ಯಾರೂ ಇಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಹುಡುಗ ಕೂತೈತೆ ಅಷ್ಟೇ. ಅದೇನು ಬಿಟ್ಟರೆ ಡ್ರೈವರು ಕಂಡಕ್ಟರ್ ಅಷ್ಟೇ, ನಾನು ಹುಡುಗಿ ಒಬ್ಬಳೇ. ಸೊ ಹಾಗಾಗಿ ನಾನು ಹತ್ತಲೇ ಇಲ್ಲ. ಸುಮಾರು ಹೊತ್ತು ಈಚೆನೇ ವೆಯ್ಟ್ ಮಾಡ್ತಿದ್ದೆ. ಹಂಗೂ ಯಾರೂ ಬರಲೇ ಇಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವರು ವೆಯ್ಟ್ ಮಾಡಿದ್ರು. ಯಾರೂ ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಹೊರಟ್ರು. ಸೊ ಮುಂದೆ ಹೋಗ್ತಾ ರಶ್ ಆಯಿತು ಬಸ್ಸು. ನಾನು ಒಬ್ಬಳೇ ಅಲ್ವಾ ಅಂದ್ಬಿಟ್ಟು ಸ್ಟಾರ್ಟಿಂಗು ಕುತ್ಕೊಳ್ಳೋಕೆ ಸ್ವಲ್ಪ ಇದು ಮಾಡ್ಕೋತಾ ಇದ್ದೆ. ಅಂದರೆ ನಾನು ಯಾವಾಗಲೂ ಒಬ್ಬಳೇ ಹೋಗಿಲ್ಲ ಆ ಥರ ಬಸ್ಸಲ್ಲಿ. ಸೊ ಹಾಗಾಗಿ ಹೊರಟೆ ನಾನು ಇವಾಗ ಕೇರ್ನಗರಕ್ಕೆ. ಅಂದರೆ ಕೇರ್ನಗರಕ್ಕೆ ಇಳಿದಾಗ ಏನೋ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಕೇರ್ನಗರದಿಂದ ಮನೆಗೆ ಹೊರಟೆ ಡೈರೆಕ್ಟಾಗಿ. ಗೈಸ್ ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಹೇಳ್ದೆ ಬಂದರೆ ಇದೇ ಪ್ರಾಬ್ಲಮ್ಮು. ನೋಡಿ ನಮ್ಮಮ್ಮ ಇಲ್ಲವೇ ಇಲ್ಲ. ಎಲ್ಲೋ ಹೋಗಿರ್ಬೇಕು, ಎಲ್ಲೋಗೋರೋ ಗೊತ್ತಿಲ್ಲ. ಫೋನ್ ಮಾಡ್ತೀನಿ ಇವಾಗ, ಅದಕ್ಕೆ ಹೇಳ್ಬಿಟ್ಟು ಬರಬೇಕು. ಹೇಳ್ಬಿಟ್ಟು ಬಂದರೆ ಮನೇಲೇ ಇರ್ತಾರೆ. ಫೋನಲ್ಲಿ ಚಾರ್ಜರೇ ಇಲ್ಲ ಗೈಸ್, ಬರೀ 5% ಚಾರ್ಜರ್ ಐತೆ. ನಾನು ಚಾರ್ಜರ್ ಸಲ ಬಂದಿದ್ನಲ್ಲ ಅಮ್ಮ ಮನೆಗೆ, ಅವಾಗ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ. ಇಲ್ಲೇ ಐತೆ ಚಾರ್ಜರ್. ಹೇಳಬೇಕಂದ್ರೆ ಬಂದಾಗಲೆಲ್ಲ ಅಷ್ಟೇ ಏನಾದರೂ ಒಂದು ಬಿಟ್ಬಿಟ್ಟು ಹೋಗ್ತಾನೆ ಇರ್ತೀನಿ. ಹಂಗೂ ಅನಿಸ್ತಾ ಇರ್ತದೆ, ಏನಾದರೂ ಒಂದು ಬಿಟ್ಟಿದ್ದೀನಲ್ಲ ಅಂತ 6th ಸೆನ್ಸ್ ಹೇಳ್ತಾ ಇರ್ತದೆ. ಆದರೂ ಅಯ್ಯೋ ಏನು ಅಂದ್ಕೊಂಡು ಹೊಂಟೋಗ್ಬಿಡ್ತೀನಿ. ನೋಡಿದ್ರೆ ಹಂಗೂ ಮರ್ತ್ಕೊಂಡು ಹೋಗಿದ್ದೀನಿ. ಈ ಸಲ ಹೋದಾಗ ಎತ್ಕೊಂಡು ಹೋಗ್ಬೇಕು. ಗೈಸ್ ನಾನೇ ಹೋಗಿ ಬೀಗ ಇಸ್ಕೊಬಂದು ಡೋರ್ ಓಪನ್ ಮಾಡಿದೆ. ನಮ್ಮಮ್ಮ ಇಲ್ಲೆಲ್ಲೋ ಸಂಘಕ್ಕೆ ಹೋಗಿದ್ರು. ಸೊ ಇವಾಗ ನಾನು ಡೋರ್ ಓಪನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಟಿಫನ್ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಮೊಟ್ಟೆ ಸಾಂಬಾರು ಮತ್ತು ರೈಸ್ ಏನೋ ಮಾಡಿದರು. ಸೊ ಅದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಚಾರ್ಜ್ಗೆ ಹಾಕಿದೆ. ಸರಿ ಚಾರ್ಜ್ ಫುಲ್ ಆಯಿತು. ನಾನು ಫಸ್ಟು ಬೇರೆ ಚಾರ್ಜರ್ ಹಾಕ್ತಾಯಿದ್ದೆ ಅಲ್ಲಿ, ಅದಷ್ಟು ಬೇಗ ಆಗ್ತಾನೆ ಇರಲಿಲ್ಲ.
ಬಟ್ ಇವಾಗ ಇದು ನನ್ನ ಚಾರ್ಜರ್ ಅಲ್ವಾ, ಸೊ ಬೇಗ ಚಾರ್ಜರ್ ಆಯಿತು. ಬೇಗ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ಗೆಲ್ಲ 100% ಆಗೋಯಿತು. ಸೊ ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಯಾಕಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದಿದ್ದು ನಾನು, ಅದಕ್ಕೆ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಹರ್ಷಿ ಸಿಗ್ತೀನಿ ಅಂತ ಹೇಳಿದ್ದಾಳೆ. ನೋಡೋಣ, ಅವಳೇನಾದರೂ ಕಾಲ್ ಮಾಡಿದ್ರೆ ಐಬ್ರೋ ಮಾಡಿಸ್ಬೇಕು ನಿತ್ಯ ಹೋಗೋಣ ಅಂತಿದ್ಲು. ಸೊ ನೋಡೋಣ, ಆದರೆ ಹೋಗ್ತೀನಿ. ಮತ್ತು ಸಹನಾನು ಕೂಡ ಬರ್ತೀನಿ ಅಂತಂದು, ಸಹನ ಬಂದರೆ ಕಾಲ್ ಮಾಡ್ತೀನಿ ಅಂತ ಹೇಳೋಳೆ. ನೋಡೋಣ, ಅವಳು ಕಾಲ್ ಮಾಡಿದ್ರೆ ಅವಳು ಕೂಡ ಸಿಗ್ತಾಳೆ. ಯಾರು ಸಿಗ್ತಾರೆ ಏನು ಅಂತ ತೋರಿಸ್ತೀನಿ ನಾನು. ಗೈಸ್, ಇಲ್ಲಿ ನಮ್ಮ ಪಕ್ಕದ ಮನೆ ಮಕ್ಳುಗಳಿದ್ದಾರೆ, ಅಂದರೆ ನಮ್ಮ ರೋಡಲ್ಲಿ ಮಕ್ಳುಗಳಿದ್ದಾರೆ. ಅವರೆಲ್ಲ ಹಿಂದೆ ಹೋಗಿ ನೆಲ್ಲಿಕಾಯಿ ಕಿತ್ಕೊಂಡ್ಬಂದಿದ್ದಾರೆ. ಅದಕ್ಕೆ ತಂದ್ಕೊಟ್ಟಿದ್ದಾರೆ ನೋಡಿ, ಅಕ್ಕ ತಿನ್ನಿ ಅಕ್ಕ ಅಂತ ಅಂದ್ಕೊಂಡು. ಉಪ್ಪು ಖಾರ ಹಾಕೊಂಡು ತಿನ್ನಿ, ಊರಿಗೂ ತೊಗೊಂಡೋಗಿ ಅಂತ ತಂದ್ಕೊಟ್ಟಿದ್ದಾರೆ ನೆಲ್ಲಿಕಾಯಿ. ನಾನು ತುಂಬ ದಿನ ಆಗಿತ್ತು ತಿಂದು, ನಾನು ತಿಂದ ಅಭ್ಯಾಸನೇ ಇಲ್ಲ ಸರಿಯಾಗಿ. ಮುಂಚೆ ಎಲ್ಲ ತಿಂತಿದ್ದೋ ಸ್ಕೂಲ್ ಟೈಮಲ್ಲೆಲ್ಲ, ಬಟ್ ಇವಾಗ ಅಷ್ಟು ನಾನು ತಿಂದೇ ಇಲ್ಲ ಸೀರಿಯಸ್ ಆಗಿ. ಒಂದು ಕಾಲೇಜ್ ಟೈಮಲ್ಲೇ ನಾನು ನೆಲ್ಲಿಕಾಯಿ ತಿಂದೇ ಇಲ್ಲ, ಸ್ಕೂಲ್ ಟೈಮಲ್ಲಿ ಅಷ್ಟೇ ನಾವು ತಿಂತಾ ಇದ್ದಿದ್ದು. ಬಟ್ ಇವಾಗ ನೋಡಿದ್ರೆ ಈ ಸ್ಮೆಲ್ಲೆಲ್ಲ ಇದು ಒಂಥರ ಇದು ಬೇರೆ ಥರ ಸ್ಮೆಲ್ ಅಲ್ವಾ. ಸೊ ಇವಾಗ ಇದು ನೋಡ್ತಾ ಇದ್ರೆ ನಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದು ಕಡೆಯಿಂದ ರೀಕಾಲ್ ಆಯ್ತೈತೆ. ನೋಡೋಣ, ನೋಡ್ತೀನಿ. ಅವ್ರು ಅಕ್ಕ ಹಂಗೆ ತಿನ್ಬೋದು ಅಕ್ಕ, ಉಪ್ಪು ಕರೆನ ಹಾಕಂಗಿಲ್ಲ, ಸ್ವೀಟ್ ಇದೆ ತಿನ್ನಿ ಅಂತ ಹೇಳಿದ್ರು. ತಂದ್ಕೊಟ್ರಿ ಇವಾಗ ಜಸ್ಟು. ಈಗ ತೊಳೆದ್ಬಿಟ್ಟು ತಿಂತೀನಿ, ನೋಡೋಣ ಹೆಂಗಿದೆ ಅಂತ. ಮುಂಚೆ ಎಲ್ಲ ತಿಂತಾಯಿದ್ದೋ, ಮರ ಇತ್ತು. ಅಯ್ಯೋ, ಸ್ಕೂಲ್ ಟೈಮಲ್ಲೆಲ್ಲ ಮರದ ಹತ್ರ ನಾವೇ ಕೀಳಕ್ಕೆಲ್ಲ ಹೋಯ್ತಾಯಿದ್ದೋ ಸ್ಕೂಲ್ ಟೈಮಲ್ಲೆಲ್ಲ. ಫ್ರೆಂಡ್ಸ್ ಹುಡುಗರ ಜೊತೆ ಎಲ್ಲ ಹೋಗ್ತಿದ್ದೋ ಅವಾಗ. ಬಟ್ ಇವಾಗ 8ಇಂದನೇ ಬಿಟ್ಬಿಟ್ಟೋದು, ನಾವು ಹತ್ರ ಹೋಗೋದು ತಿಂತಿದ್ದೋ. ಬಟ್ 8th 9th 10th ತಿಂತಾಯಿದ್ದೋ. ಬಟ್ ಕಾಲೇಜ್ ಟೈಮಲ್ಲೆಲ್ಲ ಹೋಗೋದು ಕೀಳೋದು ಅದೆಲ್ಲ ಜಾಸ್ತಿ ಬಿಟ್ಬಿಟ್ಟೋ ನಾವು. ಕಾಲೇಜ್ ಟೈಮಲ್ಲೆಲ್ಲ ತಿಂದೇ ಇಲ್ಲ ಬಿಡಿ ತುಂಬ. ಇದನ್ನು ನಾನು 8 ವರ್ಷದಿಂದ ನಾನು ನೆಲ್ಲಿಕಾಯಿ ತಿಂದೇ ಇಲ್ಲ. ಸೊ ನಾನು ಬೇಗ ಎಷ್ಟೊತ್ತಿಗೆ ತೊಳ್ಕೊಂಡು ತಿಂತೀನೋ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ನಾನು ಇವತ್ತು ನನ್ನ ಫ್ರೆಂಡ್ ಹೇಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವಳಿಗೆ ಕಾಲ್ ಮಾಡ್ತೀನಿ. ಅವಳಿಗೇನಾದರೂ ನೆಲ್ಲಿಕಾಯಿ ಇಷ್ಟ ಅಂದರೆ ತೊಗೊಂಡು ಹೋಗ್ತೀನಿ ನಾನು. ಅವಳು ಪ್ರೆಗ್ನೆಂಟ್ ಆ್ಯಕ್ಚುಲಿ. ಸೊ ಹಾಗಾಗಿ ತೊಗೊಂಡು ಹೋಗ್ತೀನಿ. ಅವಳಿಗೇನಾದರೂ ತಿನ್ನಬೇಕು ಅನ್ನಿಸ್ತೈತೆ ಏನೋ ಅಂತ ಕೇಳಿಕೊಂಡು, ನಾನೇನು ತಿನ್ನಲ್ವಲ್ಲ, ಒಂದು 4 ತಿನ್ಕೊಂಡು ಅವಳಿಗೆ ತೊಗೊಂಡು ಹೋಗ್ತೀನಿ. ನೋಡೋಣ, ಕೇಳ್ತೀನಿ ಕಾಲ್ ಮಾಡಿ. ಸೊ ಹೋದರೆ ಅವಳನ್ನ ನಾನೇನು ತೋರಿಸೋದಿಲ್ಲ. ಸೊ ಹೋದರೆ ಜಸ್ಟ್ ಅವ್ರ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಬಟ್ ನಾನು ಅವಳನ್ನೇನು ತೋರಿಸೋದಿಲ್ಲ. ಆದಷ್ಟು ಬೇಗ ತೋರಿಸೋ ಅಂಥ ಟೈಮ್ ಕೂಡ ಬರ್ತಾಯಿದೆ. ಆ ಟೈಮ್ ಬಂದಾಗ ವಿತ್ ಪರ್ಮಿಷನ್, ಅಂದರೆ ಅಣ್ಣನ ಹತ್ರ ಪರ್ಮಿಷನ್ ತೊಗೊಂಡು, ಸೊ ಅವಳ ಬೇಬಿನೆಲ್ಲ ತೋರಿಸ್ತೀನಿ. ಅಂದರೆ ಅಣ್ಣ ಪರ್ಮಿಷನ್ ಕೊಟ್ಟರೆ, ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ಬರ್ಡೇಗೆ ಹೋಗ್ತೀನಲ್ವ, ಸೊ ಅವಾಗ ತೋರಿಸ್ತೀನಿ. ಸೊ ಓಕೆ, ಇವಾಗ ನಾನು ಅವಳು ಕಾಲ್ ಮಾಡಿ ಅವಳಿಗೆ ಬೇಕು ಅಂದರೆ ತೊಗೊಂಡು ಹೋಗ್ತೀನಿ. ಬನ್ನಿ, ನಿಮಗೂ ತೋರಿಸ್ತೀನಿ. ಇವಾಗ ನಾನು ಹೇಮಂಗೆ ತೊಗೊಂಡೋಗೋಕ್ಕೆ ಅಂತ ಬಾಕ್ಸ್ ಹಾಕ್ಕೊಂಡಿದ್ದೀನಿ ನೆಲ್ಲಿಕಾಯಿನ. ಸೊ ಇವಾಗ ಹೊರಡ್ತಾ ಇದ್ದೀನಿ ನಾನು ಅವಳ ಮನೆಗೆ. ಆ್ಯಕ್ಚುಲಿ ನಾನು ಹರ್ಷಿ ಬಂದಾಗಲೇ ಹೋಗಬೇಕಿತ್ತು, ಬಟ್ ಹರ್ಷಿ ಬರೋದು ನೈಟ್ ಆಗುತ್ತೆ. ಸೊ ಹಾಗಾಗಿ ನೈಟ್ ನಾವು ಅವಳ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇವಾಗಲೇ ಹೋಗ್ತಾ ಇದ್ದೀನಿ. ಏನೋ ಒಂಥರ ಖುಷಿ ನನಗೆ. ಯಾರೇ ನನ್ನ ಫ್ರೆಂಡ್ಸ್ ಇದ್ದರು ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂತಂದರೆ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಅಲ್ವಾ ಗೈಸ್. ಏನಂತಂದರೆ ನಾವು ಇವಾಗ ಏನಾದರೂ ರೀಸೆಂಟಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅಷ್ಟು ಬಾಂಡಿಂಗ್ ಇರೋದಿಲ್ಲ. ಬಟ್ ನಮ್ಮದು ಚೈಲ್ಡ್ಹುಡ್ ಫ್ರೆಂಡು ಹೇಳಬೇಕಂದ್ರೆ 4ನೇ ಕ್ಲಾಸಿಂದ ನಮ್ಮದು ಫ್ರೆಂಡ್ಶಿಪ್ನ ನಾವು ಮೂವ್ ಮಾಡ್ಕೊಬಂದಿರೋದು. ಬಟ್ ನಾನು 4ನೇ ಕ್ಲಾಸಿಂದ, ಬಟ್ ಅವರೆಲ್ಲ 1ನೇ ಕ್ಲಾಸಿಂದನೂ ಫ್ರೆಂಡ್ಶಿಪ್ನ ಮೂವ್ ಮಾಡ್ಕೊಬಂದಿದ್ದಾರೆ. ನಾನು 4ನೇ ಕ್ಲಾಸ್ಗೆ ಇಲ್ಲಿ ಕೇರ್ನಗರದಲ್ಲಿ ಜಾಯ್ನ್ ಆಗಿದ್ದು. ನಾನು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡು ಬೆಂಗಳೂರಲ್ಲಿ ಓದಿದ್ದು ವಿವೇಕಾನಂದ ಸ್ಕೂಲಲ್ಲಿ. ಸೊ ಹಾಗಾಗಿ ನಾನು 4th ಇಲ್ಲಿ ಬಂದಿದ್ದು. ಸೊ ಹಾಗಾಗಿ ನಾನು 4th ಅವ್ರು ನನ್ನ ಫ್ರೆಂಡು. ಸೊ ಅವ್ರನ್ನ ಇಲ್ಲಿವರೆಗೂ ನಾನು ಕಂಟಿನ್ಯೂ ಮಾಡ್ಕೊಬಂದಿದ್ದೀವಿ. ಅಂದರೆ ಇನ್ನು ಕೆಲವು ಕಡೆ ಫ್ರೆಂಡ್ಶಿಪ್ನ ಮೂವ್ ಮಾಡೋದಕ್ಕೆ ಅವ್ರ ಗಂಡದಿರು, ಅತ್ತೆದಿರು, ಅಮ್ಮಂದಿರು ಆ ಥರ ಎಲ್ಲ ಬಿಡೋಲ್ಲ. ಬಟ್ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಹಾಗೇನಿಲ್ಲ, ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಎಲ್ಲರೂ ಅವರ ಗಂಡಂದಿರನ್ನೆಲ್ಲ ನಾವು ಅಣ್ಣ ಅಂದ್ಕೊಂಡು ಚೆನ್ನಾಗಿ ಮಾತಾಡಿಸ್ತೀವಿ. ಅವರು ಅಷ್ಟೇ ತಂಗಿ ಅಂತ ಅಂದ್ಕೊಂಡು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಹರ್ಷಿಗೆ ನಾವು ಹುಡುಗನ್ನ ಹುಡುಕ್ತಾ ಇದ್ದೀವಿ ಅಂತಂದರೆ, ಅವ್ರ ಮನೆ ಹುಡುಗನ ಹುಡುಕ್ತಾ ಇದ್ದಾರೆ. ಸೊ ಅವರು ಒಳ್ಳೆ ಹುಡುಗ ಸಿಗಲಿ, ಅಂದರೆ ನಮ್ಮನ್ನು ತಂಗಿ ಥರ ಟ್ರೀಟ್ ಮಾಡಲಿ, ನಮ್ಮ ಜೊತೆ ಎಲ್ಲ ಕಳಿಸ್ಲಿ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಸಿಗಲಿ ಅಂತ ಮಾದಪ್ಪನ ಹತ್ರ ನಾನು ಪ್ರೇ ಮಾಡ್ತೀನಿ ಯಾವಾಗಲೂ ಕೂಡ. ಯಾಕಂದರೆ ಅವಳಿಗೆ ಬೇರೆ ಥರ ಸಿಕ್ಕಿದ್ರೆ ನಮ್ಮೆಲ್ಲರಿಗೂ ಒಂದೇ ಥರ ಆಗಿ, ಅವಳಿಗೆ ಬೇರೆ ಥರ ಆದರೆ ನಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಹೊರಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಹರ್ಷಿ ಮನೆಗೂ ಹೋಗಬೇಕು, ನೋಡೋಣ, ಹೋದರೆ ವೀಡಿಯೋ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಇಲ್ಲ. ಅಂದರೆ ನಾನೇನು ಬರ್ತಾನೆ ಇರ್ತೀನಲ್ವ ಗೈಸ್. ಸೊ ಇವಾಗ ಹೇಮಂಗ್ ಮನೆಗೆ ಹೋಗೋಣ. ಹೇಮಂಗ್ ಆ್ಯಕ್ಚುಲಿ ಕಾಲ್ ಮಾಡಿ ಹೇಳಿದ್ದೀನಿ, ಸರ್ಪ್ರೈಸ್ ಹಿಂಗೇನು ಇಲ್ಲ, ಇನ್ನೊಂದು 5 ಮಿನಿಟ್ಸ್ ಬರ್ತೀನಿ ಮಚ್ಚಿ ಅಂತ ಹೇಳಿದ್ದೀನಿ. ಸೊ ಹೊರಡ್ತಾ ಇದ್ದೀನಿ ಇವಾಗ. ಅಮ್ಮ ಕೂಡ ಇಲ್ಲ, ಅಮ್ಮ ಇಲ್ಲಿ ಹೋಗಿದ್ದಾರೆ. ಸೊ ಇದು ಡೋರ್ ಕ್ಲೋಸ್ ಮಾಡ್ಕೊಂಡು ಅಣ್ಣ ಇದ್ದಾನೆ, ಕೀ ಕೊಟ್ಬಿಟ್ಟು ಹೊರಡ್ತೀನಿ ನಾನು ಇವಾಗ. ಸೊ ಅಲ್ಲಿ ಹೋಗಿ ಸಿಗ್ತೀನಿ. ಗೈಸ್, ನಾವು ಓದಿದಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಅದೇ ಸ್ಕೂಲಲ್ಲಿ ನಾವು ಓದಿದ್ದು. ಅಂದರೆ ಇವಾಗ ನಮ್ಮ ಚೈಲ್ಡ್ಹುಡ್ ಗ್ರೂಪ್ ಇದೆಯಲ್ಲ, ಸೊ ಅಷ್ಟು ಜನನೂ ಅಲ್ಲೇ ಓದಿದ್ದು. ನೋಡ್ತಾ ಇರ್ಬೋದು ನೀವು. ಅಲ್ಲೊಂದ್ಸಲ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವಿತ್ ಪರ್ಮಿಷನು ಸರ್ನ ಕೇಳಿ ಒಂದ್ಸಲ ಹೋಗಿ ಮಾಡ್ತೀನಿ. ಸೊ ಇವಾಗ ನಾನು ಹತ್ತತ್ರ ಹೇಮನ್ ಮನೆ ಹತ್ರ ಇದ್ದೀನಿ. ಗೈಸ್, ನಾನು ಹೇಮನ್ ಮನೆಗೆ ಬಂದಿದ್ದೀನಿ.
ಇವಾಗ ನೆಲ್ಲಿಕಾಯಿ ನಾನೇ ತಿಂತಾಯಿದ್ದೀನಿ. ಅವಳು ಅದೇನೋ ಉಪ್ಪು ಖಾರ ಹಾಕೊಂಡು ತಿನ್ಬೇಕಂತೆ. ಸೊ ನಾನು ಹಂಗೆ ತಿಂತಾಯಿದ್ದೀನಿ. ಚೆನ್ನಾಗೈತೆ. ಹೇಮನ್ ಮನೆಯಿಂದ ಹೋಗ್ಬೇಕಾದ್ರೆ ಸಿಗ್ತೀನಿ ಗಳ ಜೊತೆ. ನಾನು ಸ್ವಲ್ಪ ಮಾತಾಡಬೇಕು. ಗೈಸ್ ಇಲ್ಲಿ ನೋಡಿ ನೆಲ್ಲಿಕಾಯಿ ಈ ಥರ ಮಾಡಿದ್ದೀವಿ. ಇವಾಗ ಟೇಸ್ಟ್ ನೋಡ್ತೀನಿ. ನಾನು ಇನ್ನೂ ಟೇಸ್ಟ್ ನೋಡಿಲ್ಲ, ಹೆಂಗೈತೆ ಅಂತ ಹೇಳ್ತೀನಿ ರೀ. ನೆಲ್ಲಿಕಾಯಿ ತಿಂತಾಯಿದ್ದೀನಿ. ಚೆನ್ನಾಗೈತೆ. ಸ್ವೀಟು, ಹುಳಿ, ಖಾರ, ಉಪ್ಪು ಎಲ್ಲ ಮಿಕ್ಸ್ ಐತೆ. ಎಲ್ಲ ಕ್ಲೀನಾಗಿ ಜಜ್ಬಿಟ್ಟು ಬೆಲ್ಲ, ಉಪ್ಪು, ಖಾರ ಎಲ್ಲ ಹಾಕೊಳ್ಳೆ. ಸೊ ಹುಳಿ ಎಲ್ಲ ಮಿಕ್ಸ್ ಐತೆ. ಚೆನ್ನಾಗಿದೆ. ಒಂದೊಂದು ಡುಮ ಹಾಕ್ಬಿಟ್ಟವಳೆ. ಅದಕ್ಕೆ ಚೆನ್ನಾಗಿ ಜಜ್ಬೇಕಿತ್ತು ಅಂತವಳೆ ಗೈಸ್. ಎಷ್ಟು 8 ವರ್ಷ ಆಗಿತ್ತು ನಾನು ನೆಲ್ಲಿಕಾಯಿ ತಿಂದು. ಚೆನ್ನಾಗಿದೆ. ಕರೆಂಟ್ ಹೋಗ್ಬಿಡುತ್ತೆ ಗೈಸ್ ಇವ್ರ ಮನೆ. ನೆಲ್ಲಿಕಾಯಿ ಎಲ್ಲ ತಿನ್ಕೊಂಡು ಹೊರಡೋಣ ಅಂದ್ಕೊಂಡೆ. ನೋಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಮಳೆಗೂ ಇಷ್ಟ ಇಲ್ಲ ನನ್ನ ಬೇರೆ ಮಾಡೋಕ್ಕೆ. ಅದಕ್ಕೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನನಗೂ ಮಳೆಯಲ್ಲೇ ಹೋಗ್ತೀನಿ ಅಂತ. ಅದಕ್ಕೆ ಅವ್ರ ಅಜ್ಜಿ ಬೇಡ, ಮೇಲ್ಗಡೆ ಹೋಗಿ ಮನೆ ನೋಡು ಅಂತಂದರು. ಮೇಲ್ಗಡೆ ಬಂದಿದ್ದೀನಿ. ಇವಾಗ ಹೊರಡ್ತೀನಿ ಮಳೆ ಸ್ವಲ್ಪ ನಿಂತ ಮೇಲೆ. ನಾನು ನೋಡ್ತಾವಳೆ ಏನು ವೀಡಿಯೋ ಮಾಡ್ತೀನಿ. ಮಳೆ ಬರ್ತೈತೆ ಗೈಸ್. ಮಳೆಯಲ್ಲೊಂದು ರೀಲ್ಸ್ ಮಾಡ್ಕೊಂಡು ಹೊರಡ್ತೀನಿ ಇವಾಗ. ನಮ್ಮ ಅಣ್ಣ ಬೇರೆ ಅವನೇ ಮನೇಲಿ. ಗೈಸ್ ಸಿಕ್ಕಾಪಟ್ಟೆ ಮಳೆ ಗೈಸ್. ಮಳೆಯಲ್ಲೇ ಹೋಯ್ತಾ ಇದ್ದೀನಿ ಇವಾಗ ನಾನು. ಇನ್ನೇನು ಹೊರಟೆ. ಇಲ್ಲೇ ಪಕ್ಕದ ರೋಡೆ. ಗೈಸ್ ನೋಡಿ ಇವಾಗ ಬಿಸಿಲೇ ಬಂತು. ನಾನೇನಾದರೂ ಮಳೆ ಅಂದ್ಕೊಂಡು ಅಲ್ಲೇ ಕೂತ್ಬಿಟ್ಟಿದ್ರೆ ಇವಾಗ ಅಲ್ಲೇ ಇರಬೇಕಿತ್ತು. ಇವಾಗ ಬಿಸಿಲು ಬಂತು. ಮನೆಗೆ ಬಂದೆ ಇವಾಗ ನಾನು ಮನೆ ರೋಡ್ ಹತ್ರನೇ ಇದ್ದೀನಿ ಗೈಸ್. ಇವಾಗ ನಾನು ಹೇಮನ್ ಮನೆಯಿಂದ ಮನೆಗೆ ಬಂದೆ. ನೆಲ್ಲಿಕಾಯಿ ಮಾತ್ರ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಖತ್ತಾಗಿ ಮಾಡಿಕೊಟ್ಟಿದ್ಲು ಅವಳು. ಆ್ಯಂಡ್ ನಾನು ಈ ವ್ಲಾಗ್ ಹೆಂಗೆ ಮೂವ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲೆಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೋಗಿಲ್ಲ ನೀನು? ಏನು ನಾಳೆ ಏನು ಲಜ ನಾಳೆ? ಓ ನಾಳೆ ಲಜ ಕಣಪ್ಪ ಗೈಸ್. ನಮ್ಮ ಹುಡುಗಂಗೆ ನಾಳೆ ಲಜ. ಏನಪ್ಪ ಏನು ನಾಳೆ? ಕೇಕ್ ತತ್ತೀನಿ. ನಾಳೆ ಏನು ತತ್ತಿ? ಕೇಕು. ಯಾರಿಗೆ ಕೇಕು? ನಿಂಗೆ? ಆಪಿ ಕೇಕು ನಿಂದು? ಕುಯ್ತೀಯ ಆಪಿ ಕೇಕ್ನ? ಆಪಿ ಕೇಕ್ ಹಂಗಾರೆ ನಿಂದು ನನಗೂ ಕೊಡ್ತೀಯಾ? ಕೊಡಲ್ಲ? ಕೊಡ್ತೀಯಾ? ಮತ್ತು ನಾನು ನಾಳೆ ಊರಿಗೆ ಹೋಯ್ತಿದ್ದೀನಲ್ಲ. ಎಲ್ಲಿಗೆ? ಇವತ್ತು ಬರಲಾ? ಇವತ್ತೇ ಕೇಕ್ ಕುಯ್ಯೋದು? ನಿಮ್ಮ ತಗೊಡ್ತದಂತ ಯಾರ? ನಿಮ್ಮ ಅಮ್ಮ. ಆಪಿ ಕೇಕ್ ಎಷ್ಟು ತತ್ತಿದ್ರ? ಎಷ್ಟು ಕೆ ಜಿ? ದೊಡ್ಡದು 3 kg. ನಿಂದು ಬರ್ತಡೇ ನಂಗಾರೆ? ಓಹೋ, ಯಾವತ್ತು ಬರ್ತಡೇ ನಿಂದು? ದಿನಾಲು ಬರ್ತಡೇ ಅಲ್ವಾ? ದಿನಾಲು ಮಾತಾಡು, ಹೇಳು. ಹೇಳಲ್ಲ ಪ್ಲೀಸ್ ಹೇಳು. ಎಷ್ಟನೇ ಕ್ಲಾಸ್ ಈಗ ನೀನು? ಎಷ್ಟು? 4ನೇ ಕ್ಲಾಸು. ಓ 4 ಪಾಸ್ ಆಗ 5 ಅಥವಾ 3 ಪಾಸ್ ಆಗಿ 4? 3 ಪಾಸ್ ಆಗಿ 4 ಅಥವಾ 4 ಪಾಸ್ ಆಗಿ 5? 5. 4 ಪಾಸ್ ಆಗಿ 5 ಗೈಸ್. ಇವನೀಗ 4ನೇ ಕ್ಲಾಸ್ ಪಾಸ್ ಆಯ್ತಾ? ಎಷ್ಟು ಮಾರ್ಕ್ಸು? 10 ರೂಪಾಯಿ ಮಾರ್ಕ್ಸು. 10 ರೂಪಾಯಿ ತಗೊಂಡ? ಯಾರು ಕೊಟ್ಟರು 10 ರೂಪಾಯಿ? ಮಾಸ್ಟ್ರು ಸರ್ ಕೊಟ್ರು 10 ರೂಪಾಯಿ. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ, ಖಾಲಿನೇ ಅಲ್ಲ. ಏನ ಅವ್ವ ಜೇಲಸವ ಒಳಗದಲ್ಲ. ಹೂಚುಚ್ಬಿಟ್ಟು ಬತ್ತಿ? ಹೂಚುಚ್ತಿ ನೀನು? ಎಷ್ಟೊತ್ತಿ? 4. ಬಾಯ್ ಹೇಳು. ಬಾಯ್ ಕೈ ಒಂದು ಮಾಡ್ಬೇಕು ಹಿಂಗೆ. ಬಾಯ್ ಗಾಯ್ಸ್. ಬಾಯ್. ಯಾಕೆ ಹೋಯ್ತಿ? ನಾನು ಹೋಯ್ತಿದ್ದೀನಿ ನಾಳೆ. ನಾನು ಹೋಯ್ತಿದ್ದೀನಿ ನಾಳೆ. ನಾನು ನಾಳೆ ಹೋಯ್ತಿದ್ದೀನಿ. ಕೇಕ್ ಕೊಡ್ತೀನಿ ಅಂದಲ್ಲ.
ನಾನು ನಾಳೆ ಹೋಯ್ತಾ ಇದ್ದೀನಿ. ಮನೇಲಿರ್ತೀಯಾ? ಯಾವಾಗ? ಈಗ ನಾನು ಬರೋಣ ಮನೆಗೆ. ಹಂಗೆ ನಾನು ಹೇಳ್ತಾ ಇರೋದು ನಾಳೆಗೆ ನಾನು ಊರಿಗೆ ಹೋಯ್ತಿದ್ದೀನಿ ಅಂತ. ಇವತ್ತು ಹಾಂ, ತಿನ್ಕೊಂಡು ಮನೆಗೆ. ಇವತ್ತು ಬಂದ್ಬಿಟ್ಟು ನಾನು ಕೇಕ್ ತಿನ್ಕೊಂಡು ನಾಳೆಗೆ ಹೋಗೋಣ ಮನೆಗೆ. ಇವತ್ತೇ ನಿಂದು ಆಪಿ ಕೇಕು, ನಾಳಿಕಲ್ಲ. ಓ, ನಾಳಿಕಲ್ವಲ್ಲ ಪಾಪಿ ಕೇಕು. ಕೇಕ್ ಆರ್ಡ್ರ್ ಕೊಟ್ರಾ? ಯಾರು ಕೊಪ್ಪ ಬಂದರು? ನಿಮ್ಮಪ್ಪ. ವಿನಿಸ್ ತನ್ವಿಸಲ್ಲ? ಹಾಂ, ಎಲ್ಗೋಗೋನೆ? ಸ್ಕೂಲು. ನೀನೋಗಿಲ್ಲ? ಹೋಗಿದ್ದು ಬಂದಾ? ಮತ್ತು ಅವನ್ಯಾಕೆ ಇನ್ನೂ ಅವನೇ ಸ್ಕೂಲಲ್ಲಿ? ನಾಳೆ ಬರ್ತಾನೆ. ಒಂದಿನ ಅಲ್ಲೇ ಇರ್ಸ್ಕೊತಾರಾ? ಓಹೋ, ಸ್ಪೆಷಲ್ ಕ್ಲಾಸು ಒಂದಿನ. ಒಂದಿನ ಫುಲ್ಲು ಸ್ಪೆಷಲ್ ಕ್ಲಾಸು. ಹೆಂಗೆ ಶುದ್ಧ ಬೆಳೆಸಿದ್ದೀನಿ ಹೆಂಗೆ ಗೈಸ್? ನೋಡಿ ಗೈಸ್, ನನಗೆ ಓಟ್ ಹಾಕಿದ್ರಲ್ಲ, ಅದು ಇನ್ನೂ ಹೋಗೇ ಇಲ್ಲ ಇಂಕು. ಆಗಲೇ ಓಟ್ ಆಗಿ ಯಾರು ಗೆದ್ರು ಅಂತಲೂ ಹೇಳಿಬಿಟ್ರು. ಆದರೆ ನನ್ನ ಕೈಲಿ ಇಂಕ್ ಮಾತ್ರ ಹೋಗಿಲ್ಲ. ಅದ್ರ ಮೇಲೆ ನೈಲ್ ಪಾಲಿಶ್ ಹಾಕಿದ್ದೀನಿ ಅಲ್ವಾ? ಅದನ್ನೇ ನೋಡ್ತಾವ ನೀನು ಎಷ್ಟು ಶುದ್ಧ ಬೆಳೆಸೈತೆ ಅಂತ. ಶೂಟ್ ಮಾಡ್ತಿದ್ಯಾ? ಹಾಂ ಹಾಂ, ಫೋಟೋ ತೆಗಿತಿದ್ಯಾ? ಕ್ಲಿಕ್. ಆಮೇಲಿಂದ ಬರ್ತೀಯಾ? ಈಗ ಹೋಗ್ಬಿಟ್ಟು ಸರಿ ಆಯಿತು, ಬಾಯ್. ಬಾಯ್. ಬರಬೇಕು ಆಮೇಲಿಂದ. ಹಾಂ, ಬಾಯ್. ನಾಳೆ ಕೂರ್ಕೊಂಟೈತೀನಿ ನಾನು, ಬಾ. ಹಾಂ ಗೈಸ್, ಇವಾಗ ನಾನು ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಹರ್ಷಿ ಕೂಡ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಬರ್ತಾ ಇದ್ದಾಳೆ. ಸೊ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡ್ಸೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೋ. ಸೊ ಅವಳಿಗೆ ಬರ್ತಾ ಇದ್ದಾಳೆ. ಸೊ ಹಂಗಾಗಿ ನಾನು ಹೋಗ್ತಾ ಇದ್ದೀನಿ. ಸೊ ಅವತ್ತು ಹೋಗಿದ್ನಲ್ಲ ಅದೇ ಅಂಗಡಿ ತೋರಿಸ್ತೀನಿ ಬನ್ನಿ ನಿಮಗೂ. ಹರ್ಷಿ ಬಂದಮೇಲೆ ತೋರಿಸ್ತೀನಿ. ಗೈಸ್, ಹರ್ಷಿ ಬಂದ್ಲು. ಸೊ ಪಾರ್ಲರ್ ಹತ್ರ ಕೂಡ ಇದ್ದೀವಿ. ಜನ ರಶ್ ಇರಂಗೆ ಅನ್ನಿಸ್ತಾ ಇದೆ. ನೋಡೋಣ, ಒಳಗೋಗಿ ನೋಡ್ತೀವಿ. ನಾನು ಸ್ವಲ್ಪ ಜಸ್ಟು ಹಂಗೆ ಸೈಡಲ್ಲಿ ತೆಗಿಸ್ತೀನಿ. ಹರ್ಷಿನೂ ಕೂಡ ಮಾಡಿಸ್ಬೇಕಂತೆ. ನೋಡೋಣ ಜನ ಏನವರು ಅಂತ ಏನು ಅಂತ ನೋಡ್ತೀನಿ. ಹೌದು, ಪಾರ್ಲರಲ್ಲಿ ಜನ ಇದ್ದರು. ಅಂದರೆ ಹೇರ್ ಕಟ್ಟು ಐಬ್ರೋಸ್ ಎಲ್ಲ ಮಾಡಿಸ್ತಾ ಇದ್ರು. ಸೊ ಅದಕ್ಕೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೋ. ಹಂಗೆ ನಾವು ವೀಡಿಯೋ ಮಾಡ್ಕೋತಾ ಇದ್ದೋ. ಅಲ್ಲೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೋ. ಆ್ಯಂಡ್ ಹಂಗೆ ನಾವು ಮಿರರ್ ಹತ್ರ ಹೋದ್ವಿ ವೀಡಿಯೋ ಮಾಡ್ಕೊಳ್ಳೋ ಅಂತ. ಬಟ್ ಅವಳದೇನೋ ಬೆಳೆಸ್ಬಿಟ್ಲು. ಸೊ ಹಾಗಾಗಿ ಮಾಡ್ತಾ ಇದ್ದಾಳೆ. ನಾನು ಹಂಗೆ ನಗಾಡ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೆ, ಏನೋ ಮಾತಾಡಿಕೊಂಡು. ಸೊ ಇವಾಗ ನಾನು ಐಬ್ರೋ ಮಾಡಿಸ್ತಾ ಇದ್ದೀನಿ. ಅದನ್ನು ಅವಳು ವೀಡಿಯೋ ಮಾಡ್ಕೋತಾವಳೆ. ನಾನು ಅಂದರೆ ಜಸ್ಟು ಎಕ್ಸ್ಟ್ರಾಸ್ ತೆಗಿಸ್ತೀನಿ ಅಷ್ಟೇ. ನಾನೇನು ಐಬ್ರೋಸ್ ಏನು ಮಾಡಿಸಲ್ಲ. ಯಾಕಂದರೆ ನಂದು ಐಬ್ರೋ ಜಾಸ್ತಿ ಬರಲ್ಲ, ನನಗೆ ಅಷ್ಟು ತಿಕ್ಕಿಲ್ಲ. ಸೊ ಹಾಗಾಗಿ ಜಸ್ಟು ಸೈಡಲ್ಲಿ ತೆಗಿಸ್ತೀನಿ ಅಷ್ಟೇ. ಸೊ ಒಂದು ಕಡೆ ಐಬ್ರೋ ಮಾಡಿದ್ದಾರೆ. ಅವ್ರು ಕಾಲ್ ಬಂತು ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹರ್ಷಿ ಬಾಯ್ ಗಾಯ್ಸ್, ನಾನು ನೆಕ್ಸ್ಟ್ ಐಬ್ರೋ ಮಾಡ್ಕೊಂಡು ಸಿಗ್ತೀನಿ ಅಂತ ಹೇಳ್ತಾ ಇದ್ಲು. ಗೈಸ್, ಫೈನಲ್ ಲುಕ್ ನೋಡಿ ಇವಾಗ ಹೆಂಗಿದೆ. ಹರ್ಷಿ ಮಾಡಿಸ್ತಾ ಇದ್ದಾಳೆ, ಇವಿ ತೋರಿಸ್ತೀನಿ. ಗೈಸ್, ಹರ್ಷಿ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ. ಐಬ್ರೋ ಮಾಡಿಸಿದ್ವಲ್ಲ. ಸೊ ನಾವು ಅವ್ರು ಚಿಲ್ಲರೆ ಇಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ನಾವು ಅಂಗಡಿಗೆ ಹೋದೋ. ಏನಾದರೂ ತೊಗೊಂಡು ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡು. ಸೊ ಚೇಂಜ್ ಮಾಡಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಮೂಂಗ್ ದಾಲ್ ಮತ್ತು ಕಟ್ಟಮಿಠ ತೊಗೊಂಡು. ಅವಳಿಗೆ ಮೂಂಗ್ ದಾಲು, ನನಗೆ ಕಟ್ಟಮಿಠ ಅಂತ ಅಂದ್ಕೊಂಡು. ಕಟ್ಟಮಿಠ ಸ್ವೀಟು, ಸೊ ಮೂಂಗ್ ದಾಲ್ ಬೇಕು ಅಂತ ಅಂದ್ಕೊಂಡು ಅದನ್ನು ತೊಗೊಂಡ್ಲು. ಆ್ಯಂಡ್ ಇನ್ನೊಂದು ನಾವು ಚೇಂಜ್ ಮಾಡಿಸ್ಕೊಂಡು ತೊಗೊಂಡೋದ್ವಲ್ಲ, ಅಕ್ಕ ಪರವಾಗಿಲ್ಲ ತೊಗೊಂಡೋಗಿ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಕೊಡೋರಿ ಅಂತ ಇದ್ರು. ನಾನು ಸೆಕೆಂಡ್ ಟೈಮ್ ಹೋಗಿರೋದು, ಬಟ್ ಅವಳು ಫಸ್ಟ್ ಟೈಮ್ ಬಂದಿರೋದು. ಆದರೂ ಹಂಗಂತ ಹೇಳ್ತಾ ಇದ್ರು ಅವರು. ನಾವಿಲ್ಲ ಅಕ್ಕ ಪರವಾಗಿಲ್ಲ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದೋ ನಾವು. ಗೈಸ್, ಫೈನಲಿ ನಮ್ಮಿಬ್ರದ್ದು ಐಬ್ರೋಸ್ ಮುಗೀತು ನೋಡಿ. ಐಬ್ರೋಸ್ ಮಾಡಿಸಿದ್ದೀವಿ. ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಬೆಳಕು ಜಾಸ್ತಿ ಹಂಗಾಗಿ ಸ್ವಲ್ಪ ವೈಟಾಗೆ ಕಾಣಿಸ್ತಾ ಇದ್ದೀವಿ. ಸೊ ಇವಾಗ ನಾವು ಬಾರ್ಸಿ ಗೈಸ್. ಇನ್ನೊಂದು ನಾವು ಮಂಗಳವಾರ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬಟ್ ಎಷ್ಟೊತ್ತಿಗೆ ಏನು ಅಂತ ಗೊತ್ತಿಲ್ಲ. ನಾನು ಇಲ್ಲಿಂದ ಹೊರಡ್ತೀನಿ, ಇಲ್ಲ ಅಂತಂದರೆ ನಾನು ಊರಿಗೆ ಹೋಗಿ ಹೊರಡ್ತೀನಿ. ಅಂದರೆ ನಾನು ಆಲ್ರೆಡಿ ಸಂಡೇ ಬಂದುಬಿಡ್ತಾನೆ, ಯಾಕಂದರೆ ಮಂಡೇ ಡ್ಯೂಟಿ ಇದೆ ಅಂತ. ಸೊ ಮಂಡೇ ಡ್ಯೂಟಿಗೆ ಹೋಗಬೇಕು ಅಂತ ಸಂಡೇ ಬಂದರೆ, ಸೊ ನಾನು ಮಂಡೇನೇ ಹೊರಡ್ತೀನಲ್ವ. ಸೊ ಮಂಡೇ ಹೊರಟಾಗ ನಾನು ಹೋಗಲಿಕ್ಕೆ ಸರಿ ಹೋಗುತ್ತೆ. ನೋಡೋಣ, ಇದ್ದರೆ ಏನಾದರೂ ಇಲ್ಲಿಂದನೇ ಹೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಬೇರೆಲ್ಲೂರ್ಲಿಂದ ಹಚ್ಕೊ ಬಂದೋಳೆ ಗಾಯ್ಸ್.
ನಾನಾ ಗೈಸ್ ಇವಳು ಬರ್ರಿ ಇದೆ ಗೈಸ್. ಅಲ್ಲಿ ನಾನು ಏನು ಐಬ್ರೋ ಮಾಡ್ತಿದ್ದಂಗೆ ಇರಿಟೇಷನು ಗೈಸ್. ಐಬ್ರೋ ಮಾಡ್ತಿದ್ದಂಗೆ ಅಂದರೆ ನನಗೆ ಹುರಿತಾ ಇತ್ತು ಇಲ್ಲಲ್ಲ, ಇಲ್ಲಿ ಆಲ್ರೆಡಿ ಒಂದು ಪಿಂಪಲ್ ಆಗೋಗಿತ್ತು ಅಂತ. ಸೊ ನಾನು ಅಲ್ಲಿ ಕ್ರೀಮ್ ಇಸ್ಕೊಂಡೆ ಹಚ್ಕೊಳ್ಳೋಣ ಅಂತ. ಅದಕ್ಕೆ ಇವಳು ಇಸ್ಕೊಂಡು ನನಗೆ ಮಿಕ್ಕಿತ್ತು ಅಂತ ಇವಳಿಗೆ ಕೊಟ್ಟರೆ ಪೇರನಲ್ಲಿ ಅನ್ಕೊಂಡು ಏನು ಹಚ್ಕೋತಾ ಬಿದ್ದೋಳು ಹಂಗೆ ಹಾ ಅಂತೆ ಇವಳು ಮಾಡಿ ನನಗೆ ಎತ್ಕ ಬಂದು ಕೊಟ್ಟವಳೆ ಮಕ್ಕ ಹಚ್ಕೊ ಅನ್ಕೊಂಡು ಗಮ್ಮಂತೈತಿ. ಗೈಸ್ ಬೋರ್ವೆಲ್ ಹೊತ್ತವಳೆ ನೋಡಿ ಗೈಸ್, ಎಕ್ಸ್ಪೀರಿಯನ್ಸು. ನೀರೇ ಬತ್ತಾಯಿಲ್ಲ ಅಲ್ಲೊಂದು ಹನಿನೂ ತೊಟ್ಲಿಲ್ಲ, ಒತ್ತುತ್ತವಳೆ ಅಷ್ಟೊತ್ತಿಂದ ಒತ್ತುತ್ತವಳೆ, ಒಂದು ಹನಿನೂ ತೊಟ್ಲಿಲ್ಲ ಗೈಸ್. ಅದೇನು ಗೊತ್ತಾ, ನಾವೀಗ ಕುರ್ಕುರೆ ಅದು ತಿನ್ಬೇಕಲ್ಲ ಸೊ ಹಂಗಾಗಿ ಗೈಸ್ ಅದು ಬತ್ತಾಯಿಲ್ಲ, ಅವಳು ಬಿಡ್ತಾ ಇಲ್ಲ. ಒತ್ತು ನಿನ್ನ ಕೆಲಾಗುತ್ತೆ. ಹ್ಞೂ ಆಯಿತು ಗೈಸ್, ಆಯಿತು. ಹ್ಞೂ ಗೈಸ್, ಕೈ ತೊಳೆಯುವ ಆತುರದಲ್ಲಿ ಕುರ್ಕುರೆಯನ್ನು ಬೀಳಿಸಿದ್ದಾರೆ. ಫೋನ್ನೇ ಬಿಡ್ಸಕೈತೆ ಈಗ. ಗೈಸ್ ಇದು ಒಂದ್ಸತಿ ಬಂದ್ರೆ ಇನ್ನೊಂದ್ಸತಿ ಬರಲ್ಲ ಗೈಸ್. ಓ ಅಯ್ಯೋ ಹೋಗತ್ತಾಗೆ ಉಸ್ ಬತ್ತು ಗೈಸ್. ಆ ಕುರ್ಕುರೆ ಪ್ಯಾಕೆಟ್ ತೋರಿಸು, ನೀನು ಬಿಡಿಸಿದ್ದ ಆ ಕಡೆ ಬಿಡಿಸಿದ್ಯಾ? ಬನ್ನಿ ಸಾಕು. ಏನು ಸಖತ್ತ ಕಾಣಿಸ್ತಿದ್ದೀವಿ, ಲೈಟ್ ಐತೆ ನೋಡಿ ಗೈಸ್, ಐಬ್ರೋ ಚೆನ್ನಾಗಿದೆ ಅಂತ. ಗೈಸ್ ನಾವು ಸ್ವಲ್ಪ ಹೊತ್ತು ಮಾತಾಡಿ ಡಿಸ್ಕಷನ್ ಮಾಡ್ಕೊಂಡು ಹೊರಡಬೇಕು. ಸೊ ಅದಕ್ಕೆ ಇವಾಗ ಇವಳನ್ನ ಈ ರೋಡಿಂದ ಕಳಿಸಲ್ಲ, ನಮ್ಮನೆ ರೋಡ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅವಾಗ ನಾನು ಹಂಗೆ ಡೌನ್ಗೆ ಇಳಿತೀನಿ, ಇವಳು ಹಂಗೆ ಸ್ಟ್ರೈಟ್ ಹೋಗ್ತಾಳೆ, ಸರಿ ಹೋಗುತ್ತೆ. ಯಾಕೆ ನಿಮ್ಮ ಮನೆ ರೋಡಕ್ಕೆ ಬರಲಿ, ಹಿಂಗೆ ಬಾ, ನೀನೇ ಹಿಂಗೆ ಹೋಗು. ಯಾಕೆ ನೋಡಿ ನಂಗೆ ದೂರ ಆಯ್ತದೆ, ನಿನ್ಗೆ ಸರಿ ಹೋಯ್ತದೆ. ಗೈಸ್ ಇವಳಿಗೆ ಈ ರೋಡಲ್ಲಿ ಸ್ಟ್ರೈಟ್ ಹೋದ್ರೂ ಸೇಮೇ, ನಮ್ಮನೆ ರೋಡಲ್ಲಿ ಸ್ಟ್ರೈಟ್ ಹೋದ್ರೂ ಸೇಮೇ, ನಮ್ಮ ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಹೋದ್ರೂ ಸೇಮೇ ಆಗುತ್ತೆ. ಬಟ್ ನನಗೆ ಈ ರೋಡಿಂದ ದೂರ, ಆ ರೋಡಿಂದ ಇನ್ನೂ ದೂರ, ನಮ್ಮನೆ ರೋಡಿಂದ ಹೆವಿ ಹತ್ರ. ಮತ್ತೆ ನಿಮ್ಗೆ ಯಾಕೆ ನಾನು ಹತ್ರ ಮಾಡ್ಕೊಡ್ಬೇಕು? ನಿನ್ನ ಮದುವೆಗೆಲ್ಲ ಬಂದು ನಿಂತ್ಕೊ ಓಡಾಡಲ್ಲ ಆಮೇಲೆ. ಗೈಸ್ ಅರ್ಶಿ ಹೋಟ್ಲಿ ಇವಾಗ ನಾಳೆ ಸಂಡೇ ನಾನು ಕೂಡ ಹೊರಡ್ತೀನಿ. ನಾನು 2 ದಿನದ ಮಟ್ಟಕ್ಕಲ್ವ ಬಂದಿರೋದು. ಸೊ ಇವಾಗ ಅರ್ಶಿ ಹೊರಡ್ತಾ ಇದ್ದಾಳೆ ಈ ರೋಡಲ್ಲಿ, ನಾನು ಡೌನ್ಗೆ ಹೋಗಬೇಕು. ಬಾಯ್ ಗಾಯ್ಸ್. ಬಾಯ್. ನಂದು ಬಾಯಿ ಇಲ್ಲ ಗೈಸ್, ಇವಳು ಬಾಯ್. ಬಾಯ್. ನಾನು ಇವಾಗ ಜಸ್ಟು ಮನೆಗೆ ಬಂದೆ, ಐಬ್ರೋ ಮಾಡಿಸ್ಕೊಂಡು. ಅರ್ಶಿ ಹಂಗೆ ಮನೆಗೆ ಹೋಟ್ಲು. ಸೊ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.